ಮಾಮ ಅದೇನ್ ಹೇಳಿದಾರೋ ಅದನ್ನ ಮಾಡಿ ತೋರ್ಸಿದ್ರು. ಈಗ ಮಾಮ ಅವ್ರು ಹೇಳಿರೋದನ್ನ ನಾವ್ ಯಾವತ್ತೂ ಮರಿಬಾರ್ದು. ಅಯ್ಯ, ಯಾರಾದ್ರೂ ಮಾಮ ಅವ್ರ ಭಾವಚಿತ್ರ ಕೊಡಿ ನನ್ಗೆ. ನಾನ್ ದಿನ ಅವ್ರಿಗೆ ಪೂಜೆ ಮಾಡ್ತೀನಿ. ತಾಲೂಕಿನ ಊರಿಗೆ ಹೋದ್ಮೇಲೆ ಅಲ್ಲಿ ಯಾರ ಹತ್ತಾದ್ರೂ ಮಾಡ್ಸೋಣ ಅಂತೆ. ನಾನೀಗ ನಿರ್ಧಾರ ಮಾಡಿದ್ದೀನಿ ಅಂತಂದ್ರೆ ಇಲ್ಲಿ ಮಳೆ ಬೀಳಿಸ್ತೀನಿ. ಆ ಮಳೆಯಿಂದ ಈ ಭಾಗದ ಜನರಿಗೆ ಒಳ್ಳೇದಾಗದಾದ್ರೆ ನಾನು ಆ ಕೆಲಸವನ್ನು ಮಾಡ್ತೀನಿ. ನಾವು ಮಾಮ ಅವ್ರನ್ನ ನೋಡಕ್ ಹೋಗಿದ್ವಿ. ಮಾಮ ನಮ್ ಹತ್ರ ಏನೋ ಹೇಳಿದ್ದಾರೆ. ಅದನ್ನ ನಾವು ನಿಮ್ ಹತ್ರ ಸುಮ್ನೆ ಹೇಳಲ್ಲ. ಈಗ ನೀವ್ ಕೇಳ್ತಿರೋ ತರ ಮಾಮ ಏನ್ ಹೇಳಿದ್ರು, ಮತ್ತೆ ಅದು ನಾಳೆ ನಿಮಗ್ ಗೊತ್ತಾಗುತ್ತೆ ಅಂತ. ಹೌದು, ಇದ್ರಲ್ಲಿ ನಮ್ಗೆಲ್ರಿಗೂ ಒಳ್ಳೇದಾಗುವಂತ ವಿಷಯ ಹೇಳಿದ್ದಾರೆ. ಅದಕ್ಕೆ ನೀವು ಯಾವುದೇ ರೀತಿ ಯೋಚನೆ ಮಾಡಬೇಡಿ. ಮಾಮ ನಮ್ಮ ಊರಿಗೆ ಬಂದ್ರು ಅಂತ ನಮಗೆ ಒಳ್ಳೆ ದಿನಗಳು ಬಂದ್ವು. ಗಮನ ಇದೆಯಾ ಅದ್ರ ಮೇಲೆ? ಮತ್ತೆ ಹೌದು, ನಾವು ಮಾಮ ಅವರನ್ನ ಇಲ್ಲಿಂದ ಮುಂದೆ ಹೋಗಕ್ ಬಿಡ್ಲಿಲ್ಲ ಅಂತ ಒಳ್ಳೇದಾಯ್ತು. ಇಲ್ಲ ಅಂದ್ರೆ ನಮ್ ಕಥೆ ಏನೋ. ಹೋಗ್ಲಿ ಬಿಡಿ, ಈಗ ಮಾಮ ನಮ್ಮ ಆಧಾರಕ್ಕಿದ್ದಾರಲ್ವಾ, ಮತ್ತಾಯ್ತು. ಸರಿ, ಎಲ್ರ ಮುಂದೆ ಹೇಳ್ತಿದ್ದೀನಿ. ನಾಳೆ ಬೆಳಗ್ಗೆ ಸ್ನಾನ ಮುಗಿಸಿ ಪೂಜೆ ಮಾಡಿ ಆಮೇಲೆ ಮಾಮ ಅವ್ರ ಹತ್ರ ಬರ್ಬೇಕು. ಆಯ್ತು. ನಮಗ್ ಬಂದಿರೋ ಸಂಕಟಕ್ಕೆ ಕೊನೆ ರಾತ್ರಿ ಇದು. ಇಂಥ ರಾತ್ರಿ ಇನ್ನು ಬರೋದು ಇಲ್ಲ, ಮತ್ತೆ ಬರೋದು ಬೇಡ. ಹೌದು. ನನ್ಗಿನ್ನೊಂದ್ ವಿಷಯ ಹೇಳೋದಿದೆ. ಹೇಳಿ ಮತ್ತೆ. ಆದ್ರೆ ಹೇಗ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಇಲ್ಲೋಡಿ, ಇನ್ನೇನು ಮಾತಾಡ್ಬೇಡಿ ನೀವು. ನಮ್ಗೆ ಮಾಮ ಹೇಗೆ ಹೇಳಿದಾರೋ ಹಾಗೆ ಮಾಡೋಣ. ಸರಿ ಆಯ್ತು. ಸರಿ, ಹಾಗಾದ್ರೆ ಮತ್ತೆ ಯಾರು ಗೊತ್ತಿಲ್ವೋ ಅವ್ರಿಗೆ ಹೇಳಿ. ಹೌದು. ಮಾಮ, ಈಗ ಬೆಳಗ್ಗೆ ಆಗಿದೆ, ಮತ್ತೆ ಪೂರ್ತಿ ಊರು ಸೇರ್ಬೋದು. ಬರ್ಲಿ ಬಿಡು. ಮತ್ತೆ ಮಾಮ, ನಾವು ಒಂದೇ ದಿನದಲ್ಲಿ ಹೋಗ್ಬೇಕಾಗಿತ್ತು. ಆದ್ರೆ ಎಷ್ಟೊಂದ್ ದಿನ ಇಲ್ಲೇ ಇದೀವಿ. ಅರೆ, ಮತ್ತೆ ಇಲ್ಲಿರುವ ಜನರ ಕೆಲಸ ಆಯ್ತು ಅಲ್ವಾ? ಹೌದು ಮಾಮ, ಜನರ ಕೆಲಸ ಆಯ್ತು. ಜನ ಹಠ ಹಿಡ್ದು ಕುತ್ಕೊಂಡ್ರೆ ಮತ್ ಕೊನೆಗೆ ಅವ್ರಿಗೆ ಏನ್ ಬೇಕಾಗುತ್ತೋ ಅದೇ ಸಿಗತ್ತೆ. ಏನ್ರಪ್ಪ ನೀವು, ನಿಮ್ಗೇನ್ ಅನ್ಸುತ್ತೆ ಇವತ್ತು? ಮಳೆ ಬರುತ್ತೋ ಇಲ್ವೋ? ಹೌದು ಮಾಮ, ಮಳೆ ಬರಲ್ಲ ಅಂತ ಅನಿಸ್ತಾ ಇದೆ. ಸರಿ ಹುಡುಗರೆ, ಒಂದ್ ಕೆಲಸ ಮಾಡಿ. ಈ ಸಾಮಗ್ರಿಗಳನ್ನ ಕಟ್ಟಿರುವುದು ಏನು ತೆಗಿಬೇಡಿ, ಅದು ಹಾಗೇ ಇರಲಿ. ಮಳೆ ಬಂದ ಮೇಲೆ ನಮಗೆ ಬೇಗ ಹೊರಡೋದಿದೆ. ಮಾಮ, ನಿಜವಾಗ್ಲೂ ಮಳೆ ಬರುತ್ತಾ? ಅರೆ, ಬರುತ್ತಾ ಅಂತಂದ್ರೆ ಇದಕ್ಕೂ ಮೊದ್ಲು ಮಾಮ ಹೀಗೆ ಮಳೆ ತರಿಸಿದ್ರು. ನಾವೇ ಅದ್ರ ಸಾಕ್ಷಿ ಇಲ್ಲಿದೀವಿ. ಅದು ಹೇಗಂತಂದ್ರೆ, ಒಂದೊಂದ್ಸಲ ನಿಯಮಗಳನ್ನ ಮುರಿದು ಮುಂದೆ ಹೋಗ್ಬೇಕಾಗುತ್ತೆ. ಒಂದೊಂದ್ಸಲ ಕೆಲವ್ರಿಗೆ ಒಳ್ಳೇದಾಗೋದಾದ್ರೆ ನಿಯಮಗಳನ್ನ ಮುರಿದ್ರೆ ಪರವಾಗಿಲ್ಲ. ಹಲಸಿದ್ದನಾಥಪ್ಪ ಮತ್ತು ಮೂಳೆ ಮಹಾರಾಜರು ನಮ್ಗೆ ದಾರಿ ತೋರಿಸಿದಾರಲ್ವಾ? ಮತ್ತೆ ಈ ಜನರಿಗೂ ಮಳೆಯನ್ನು ತರಿಸಿಯೇ ಬಿಡೋಣ.
ಬಾಬಾ, ಹಾ ಮಾಮ. ನಾನ್ ನಿಮ್ಗೆ ನೆನ್ನೆನೆ ಹೇಳಿದ್ದೆ ಅಲ್ವಾ, ನಿಮಗೆ ಮತ್ತು ನಿಮ್ ಜನರಿಗೆ ನಾಳೆ ನಿಮ್ ಕೆಲಸವನ್ನ ಮಾಡ್ತೀನಿ ಅಂತ. ಹೌದು ಹೌದು. ನಾನು ನನ್ನ ಕಣ್ಣುಗಳಿಂದ ನೋಡಿದ್ದೀನಿ. ನಿಮ್ಮ ಭಾಗದಲ್ಲಿ ನೀರಿನ ಒಂದು ಹನಿನೂ ಇಲ್ಲ. ತುಂಬಾ ಕೆಟ್ಟ ಪರಿಸ್ಥಿತಿ ಇದೆ. ಅದಕ್ಕೆ ನಾನು ಇವತ್ತು ನಿಮ್ಗಾಗಿ ಮಳೆ ತರಿಸ್ಬಿಡ್ತೀನಿ. ಮಾಮ, ನೋಡ್ರಪ್ಪ, ಇನ್ ಮುಂದೆ ಮಾತ್ರ ನಿಮ್ ಜವಾಬ್ದಾರಿ. ಮಳೆ ಬಂದ ಮೇಲೆ ಆ ನೀರನ್ನ ಲಕ್ಷ್ಮೀ ರೂಪದಲ್ಲಿ ಪೂಜೆ ಮಾಡಿ, ಯೋಚನೆ ಮಾಡಿ ಉಪಯೋಗಿಸಿ. ಅದನ್ನ ನೀವು ಸರಿಯಾಗಿ ಉಳಿಸ್ಕೋಬೇಕು. ಅದ್ ಹೇಗೆ ಅಂದ್ರೆ, ಮಳೆ ಬಂದ್ರೆ ಒಳ್ಳೆ ಬೆಳೆ ಧಾನ್ಯ ಎಲ್ಲ ಸಮೃದ್ಧಿಯಾಗುತ್ತೆ. ಅದರಿಂದ ಶ್ರೀಮಂತಿಗೆ ಬರುತ್ತೆ. ಆದ್ರೆ ಎಲ್ರೂ ಕಷ್ಟ ಪಡ್ತಾ ಇರಿ. ನಿಮ್ಮ ಕಷ್ಟಕ್ಕೆ ಮಾತ್ರ ನನ್ನದ ಆಶೀರ್ವಾದ ಇರುತ್ತೆ ನೋಡಿ. ಆಯ್ತು ಮಾಮ. ಇಲ್ಲಿಂದ ಮುಂದೆ ನಿಮಗೆಲ್ಲ ಒಳ್ಳೇದೇ ಆಗುತ್ತೆ. ಮಾಮ, ನೀವ್ ಹೇಗ್ ಹೇಳ್ತೀರೋ ನಾವು ಹಾಗೆ ಮಾಡ್ತೀವಿ. ಹೌದು ಮಾಮ, ಈಗ ನಮ್ಗೆ ಮಳೆ ಬೆಳೆ ಎಲ್ಲ ಕಾಣಿಸುತ್ತೆ. ಮಾಮ, ನೀವಿಲ್ಲಿಗ್ ಬಂದಿರೋದಕ್ಕೆ ನಾವೆಲ್ಲ ಬದುಕೊಂಡಿದೀವಿ. ಇಲ್ಲ ಅಂದಿದ್ರೆ ನಮ್ ಪರಿಸ್ಥಿತಿ ಕೆಟ್ಟೋಗ್ತಿತ್ತು. ನೋಡ್ರಪ್ಪ, ಯಾವ್ದು ನಮ್ಮ ಹತ್ರ ಇಲ್ವೋ ಅದು ಭಗವಂತ ಕೊಟ್ಟಿದ್ದಾನೆ ಅಂತ ಋಣಿಯಾಗಿರ್ಬೇಕು ನಾವು. ಬಾಳು ಮಾಮ ಅವರಿಗೆ, ಬಾಳು ಮಾಮ ಅವರಿಗೆ ಹೇಳಿ, ಬಾಳು ಮಾಮ ಅವರಿಗೆ. ಮಾಮ, ಏನಪ್ಪ? ಒಂದ್ ಮಾತ್ ಕೇಳಲ್ಲ? ಅದೇನು? ಮಾಮ, ನಾವು ತುಂಬಾ ನಡೆದ್ಬಿಟ್ಟಿದೀವಿ. ಈಗ್ಲಾದ್ರೂ ಇಲ್ಲಿ ಬಿಡೋರ್ ಹಾಕೋಣ್ವಾ? ಹೌದು ಮಾಮ, ನೀವ್ ಹೇಳಿದ ಜಾಗದಲ್ಲೇ ಬಿಡಾರ ಹಾಕೋಣ. ಹೌದಪ್ಪ, ನಾವು ಬಿಡಾರವನ್ನು ಹಾಕ್ಲೇಬೇಕು. ಕೆಲವು ದಿನಗಳಿಂದ ನಾವು ಸುಮ್ಮನೆ ಹಾಗೆ ಓಡಾಡ್ತಾನೆ ಇದ್ದೀವಿ. ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಜಾನುವಾರುಗಳಿಗೆ ಮೇವಿನ ಸಲುವಾಗಿ ಕರ್ಕೊಂಡು ಹೋಗಕ್ಕಾಗ್ತಿಲ್ಲ. ಕುರಿಗಳಿಗೆ ಹುಲ್ಲು ನೀರು ಸಿಗ್ತಿಲ್ಲ ಅಲ್ವಾ? ನಿಮ್ಮ ಪರಿಸ್ಥಿತಿನೂ ಹಾಗೆ ಇದೆ. ನಿಮ್ಗೆ ಸರಿಯಾಗಿ ಊಟ ತಿಂಡಿ ಆಗ್ತಿಲ್ಲ, ಮಲ್ಕೊಳ್ಳೋಕ್ಕೂ ಆಗ್ತಿಲ್ಲ ಅಲ್ವಾ? ಸರಿಯಾಗಿದೆ. ಈಗ ನಾವು ನೋಡಿ ಬಿಡಾರವನ್ನು ಹಾಕ್ಬಿಡೋಣ. ಆದ್ರೆ ಮಾಮ, ಬಿಡಾರನ ಎಲ್ಲ ಹಾಕೋದು? ಇಲ್ಲೇ ಹಾಗೆ ಸ್ವಲ್ಪ ಮುಂದೆ ಹೋಗೋಣ. ಅಲ್ಲಿ ಗೋಮಾಳವನ್ನ ನೋಡ್ಕೊಂಡು ಬಿಡಾರ ಹಾಕೋಣ. ಆಯ್ತು ಮಾಮ. ಸರಿ, ಹಾಗಾದ್ರೆ ಮುಂದೆ ನಡೀರಿ. ಮಾಮ ಅದೇನ್ ಹೇಳಿದಾರೋ ಅದನ್ನ ಮಾಡಿ ತೋರಿಸಿದ್ರು. ಈಗ ಮಾಮ ಅವ್ರು ಹೇಳಿರೋದನ್ನ ನಾವ್ ಯಾವತ್ತೂ ಮರಿಬಾರ್ದು. ಸರಿ.
ಅಯ್ಯ ಯಾರಾದ್ರೂ ಮಾಮ ಅವ್ರ ಭಾವಚಿತ್ರ ಕೊಡಿ ನನಗೆ. ನಾನ್ ದಿನ ಅವ್ರಿಗೆ ಪೂಜೆ ಮಾಡ್ತೀನಿ. ತಾಲೂಕಿನ ಊರಿಗೆ ಹೋದ್ಮೇಲೆ ಅಲ್ಲಿ ಯಾರ ಹತ್ತಾದ್ರೂ ಮಾಡ್ಸೋಣ ಅಂತೆ. ಮತ್ತೆ ಇಲ್ಲಿ ನೋಡಿ, ನಮ್ಮ ಊರಿನ ಎಷ್ಟು ಜನರು ಊರ್ ಬಿಟ್ಟು ಹೋಗಿದಾರೋ, ಮತ್ತೆ ಅವ್ರೆಲ್ರಿಗೂ ಸಂದೇಶ ಕಳಿಸಿ ಎಲ್ರು ಇಲ್ಲಿ ಕರೆಸ್ಕೊಳ್ಳಿ. ಇನ್ ಅವ್ರಿಗೆ ಗೊತ್ತೇ ಇರೋದಿಲ್ಲ ಇಲ್ಲೇನ್ ನಡೀತಾ ಇದೆ ಅಂತ. ಮತ್ತೆ ಈಗ ಎಲ್ರೂ ನನ್ನ ಮಾತನ್ನ ಸರಿಯಾಗಿ ಕೇಳಿ. 1 ವರ್ಷದಲ್ಲಿ ಮಳೆ ಬೆಳೆ ಎಲ್ಲ ಸರಿಯಾಗಿ ಆಯ್ತು ಅಂತಂದ್ರೆ ಇಡೀ ಊರು ಎಲ್ರು ಸೇರಿ ಮಾಮ ಅವ್ರ ಬಿಡಾರಕ್ಕೆ ಹೋಗಿ ಸೇವೆ ಮಾಡ್ಬೇಕಾಗತ್ತೆ ನೋಡಿ. ಹೌದು ಇಲ್ಲಿ ನೋಡಿ ಎಲ್ರು, ಮಾಮ ಅವ್ರು ಹೇಳಿದ ಹಾಗೆ ಕಷ್ಟಪಟ್ಟು ಕೆಲಸ ಮಾಡ್ಬೇಕು. ಎಲ್ರು ಸೇರಿ ಹೇಳಿ ಬಾಳು ಮಾಮ ಅವ್ರಿಗೆ. ಎಲ್ರು ಸೇರಿ ಹೇಳಿ ಬಾಳು ಮಾಮ ಅವ್ರಿಗೆ. ಇಲ್ಲಿ ಇಷ್ಟೊಂದು ಜನ ಇದ್ದಾರೆ. ಇದು ಬಿಳಾರ ಅಂತ ಕಾಣಿಸ್ತಾ ಇದೆ. ಮತ್ತೆ ಕುರಿಗಳಿದಾವೆ. ಅಯ್ಯೋ, ಇದು ಮಾಮ ಅವ್ರ ಬಿಡಾರನೆ. ಮಾಮ, ಮಾಮ, ಓ ಮಾಮ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮಾಮ, ನಿಮ್ಮನ್ ಯಾರೋ ಕರೀತಾ ಇದ್ದಾರೆ. ಅರೆ ಇವರು ನಮ್ಮ ವೈದ್ಯರಲ್ವಾ? ಅರೆ ಓ ವೈದ್ಯರೇ, ಬನ್ನಿ ಬನ್ನಿ. ಮಾಮ, ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ಇದೆಯಪ್ಪ. ಮಾಮ, ಯಾವಾಗ ಬಂದ್ರೆ ನೀವು? ಹೇಳೋದಲ್ವಾ? ದತ್ತೋಣ, ಗುರ್ತು ಹಿಡಿದ್ರ? ಹೌದೌದು, ಗುರ್ತಿಡ್ದೆ ನಾನು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ನೋಡಿ ಡಾಕ್ಟ್ರೆ. ಮಾಮ, ನನಗ್ ಮೊದ್ಲೇ ಹೇಳೋದಲ್ವಾ? ನಾನು ಇಲ್ಲಿಗೆ ಬಂದು ಎಲ್ಲ ವ್ಯವಸ್ಥೆ ಮಾಡ್ತಿದ್ದೆ. ಅರೆ ನಾವು ನಿರಂತರವಾಗಿ ಓಡಾಡೋ ಜನ. ಕುರಿಗಳು ಹೊಟ್ಟೆ ತುಂಬೋದಿಕ್ಕೆ ಮೇವು ನೀರು ಎಲ್ಲಿ ಸಿಗತ್ತೆ ಅಲ್ಲಿಗೆ ಹೋಗ್ತಾ ಇರ್ತೀವಿ ನಾವು. ಮತ್ ನೀನ್ ಹೇಗಿದೀಯಾ? ನೀನ್ ಏನಪ್ಪ ನಮ್ಮ ಹತ್ರ ಬರೋದೇ ಇಲ್ಲ. ಎಲ್ಲೋ ತುಂಬಾ ಹಿಂದೆ ಭೇಟಿಯಾಗಿದ್ವು ನಾವು, ನಂತರದಲ್ಲಿ ನೀನ್ ಬರ್ಲೇ ಇಲ್ಲ. ಮಾಮ, ಈ ಹಳ್ಳಿಗಾಡಲ್ಲಿ ಡಾಕ್ಟರ್ ವೃತ್ತಿ ಮಾಡೋದು ತುಂಬಾನೇ ಕಷ್ಟ ಮಾಮ. ಹೌದಪ್ಪ, ಗೊತ್ತಾಗುತ್ತೆ ನನಗೆಲ್ಲನೂ. ಅಯ್ಯೋ ಮಾಮ, ಜನ ಆಸ್ಪತ್ರೆಗೆ ಬರೋದೇ ಇಲ್ಲ. ನಾನು ಅದನ್ನೇ ಜನರಿಗೆ ಹೇಳ್ತಾ ಇರ್ತೀನಿ. ಯಾವ ರೋಗ ವೈದ್ಯರ ಹತ್ರ ಹೋಗಿ ಗುಣ ಆಗುತ್ತದೋ ಅದರ ಸಲುವಾಗಿ ನನ್ನ ಹತ್ರ ಯಾಕೆ ಬರ್ತೀರಾ? ಆದ್ರೆ ಜನ ಕೇಳೋದೇ ಇಲ್ಲ. ಅರೆ ಏನ್ರಪ್ಪ, ಯಾರಿಗಾದ್ರೂ ಎಲ್ಲಾದ್ರೂ ನೋವಿದ್ಯಾ? ಇಲ್ಲಿಗೆ ವೈದ್ಯರು ಬಂದಿದ್ದಾರೆ, ತೋರಿಸ್ಕೊಳ್ಳಿ. ಮಾಮ, ನಮಗೆ ಯಾರಿಗಾರು ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ನಾವು ಒಂದ್ ಚಿಟಿಕೆ ಭಂಡಾರ ನೀರ್ನಲ್ಲಿ ತಗೊಳ್ತೀವಿ, ಆಗ ಹುಷಾರಾಗೋಗುತ್ತೆ ನೋಡಿ.